ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಬಿಜೆಪಿಯ ಕಾರ್ಯಕರ್ತ ಪ್ರತಿಯೊಬ್ಬ ಕೂಡ ತಾವು ನಂಬಿರುವಂತ ತತ್ವ ಸಿದ್ಧಾಂತಗಳಿಗೆ ತಾವು ಪ್ರಾಣ ತ್ಯಾಗಕ್ಕೂ ಕೂಡ ರೆಡಿ ಇರ್ತಾರೆ. ಅಂಥ ಪಾರ್ಟಿಯಿಂದ ಬಂದವರು ಕ್ರಾಸ್ ವೋಟಿಂಗ್ ಮಾಡೋದು ಕಾರ್ಯಕರ್ತರಿಂದ ಅಂತಂದ್ರೆ ಅದು ಸಮಂಜಸ ಅಲ್ಲ. ದಯವಿಟ್ಟು ಇದು ಶಾಸಕರು ಹಾಕೋ ಮತ. ಇನ್ಫ್ಯಾಕ್ಟ್ ನಾವು ಅವ್ರನ್ನ ವೋಟ್ ಮಾಡಿ ಕಳ್ಸಿರ್ತೀವಿ, ನೀವು ಪಕ್ಷಕ್ಕೆ ನಿಷ್ಠರಾಗಿರಿ, ನಿಮ್ ಪಕ್ಷ ಚಿಹ್ನೆ ನೋಡಿ ಹಾಕಿರ್ತಾರೆ, ನೀವು ಕಾರ್ಯಕರ್ತರದ್ದು ಬಿಟ್ಟಾಕಿ. ಇಲ್ಲ, ಕಾರ್ಯಕರ್ತರದ್ದು ಅಲ್ಲ. ನೀವು ಗ್ಯಾರಂಟಿದ್ ಹೇಳ್ತೀರಾ, ಓಕೆ, ಗ್ಯಾರಂಟಿದ್ ಹೇಳ್ತೀರಾ, ಓಕೆ. ಬಟ್ ಐ ವಾಂಟೆಡ್ ಟು ಆಸ್ಕ್, ಯಾರ್ದಿದು ಕರಾಮತ್ತು? ಡಿಕೆದ ಬಿಕೆದ? ನೋಡಿ, ರಾಜ್ಯದ ನಾಯಕತ್ವವನ್ನು ಒಪ್ಪಿ ಡಿ.ಕೆ. ಶಿವಕುಮಾರ್ ಅವರು, ಬಿ.ಕೆ. ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರ ನಾಯಕತ್ವ, ಸಿದ್ದರಾಮಯ್ಯ ಅವ್ರ ಸೀನಲ್ಲೇ ಇಲ್ಲ ಬಿಡ್ರಿ ಸರ್, ಇಲ್ಲ ಔಟ್ ಆಫ್ ದಿ ಸೀನ್. ಡಿ.ಕೆ. ಶಿವಕುಮಾರ್, ಬಿ.ಕೆ. ಹರಿಪ್ರಸಾದ್ ಅವರ ನಾಯಕತ್ವವನ್ನು ಒಪ್ಪಿಕೊಂಡು ಆತ್ಮಸಾಕ್ಷಿಯ ಮತಗಳು, ಆತ್ಮಸಾಕ್ಷಿ ಅನ್ಬೇಡಿ ಸರ್, ಆತ್ಮವಂಚನೆಯ ಮತಗಳು. ನೀವು ಆತ್ಮಸಾಕ್ಷಿ ಅನ್ಬೇಡಿ ದಯವಿಟ್ಟು ಸರ್. ನಮ್ಮ ಕನ್ನಡದಲ್ಲಿ ಆತ್ಮಸಾಕ್ಷಿಗೆ ತುಂಬಾ ಒಳ್ಳೆ ಡೆಫಿನೇಷನ್ ಇದೆ, ಅದನ್ನ ಡಿಫೇಮ್ ಮಾಡಬೇಡಿ ದಯವಿಟ್ಟು. ಆ ಪದ ಬಿಟ್ಬಿಡಿ, ಆತ್ಮಸಾಕ್ಷಿ ಅನ್ನೋ ಪದ ಬಿಟ್ಬಿಡಿ, ಬೇಡ. ಜನರಿಗೆ ತಪ್ಪಿಸ. ಆಮೇಲೆ ಜನ ಆತ್ಮಸಾಕ್ಷಿ ಅನ್ನೋ ಪದನೇ ಬಳಸಲ್ಲ. ನಿನಗೆ ಆತ್ಮಸಾಕ್ಷಿ ಇದ್ದರೆ ನಿಜ ಹೇಳು, ನಿನಗೆ ಆತ್ಮಸಾಕ್ಷಿ ಇದ್ದಾರೆ, ಸರಿಯಾಗಿ ನಡ್ಕೊಂತೀವಿ. ಸರಿಯಾಗಿ ನಡ್ಕೊಳ್ದೆ ಇರೋದನ್ನ ಆತ್ಮಸಾಕ್ಷಿ ಅಂದ್ಬಿಟ್ರೆ ಡೆಫಿನೇಷನ್ ಡಿಫೇಮ್ ಆಗುತ್ತೆ. ಬೇಡ ಸರ್, ನೀವು ಬೇರೆ ಏನಾದ್ರೂ ಮಾತಾಡ್ಕೊಳ್ಳಿ, ನೀವು ಬೇರೆ ಏನಾದ್ರೂ ಮಾತಾಡಿ. ಆತ್ಮಸಾಕ್ಷಿ ಏನಕ್ಕೆ? ಏನೇ ಬಿಡಿ. ಡೆಲ್ಲಿಗೆ ಹೋಗ್ತಾ ಇದ್ರು, ಅಲ್ಲಿ ಹೋಗ್ತಿದ್ರು, ಇಲ್ಲಿಗೆ ಹೋಗ್ತಿದ್ರು, ಸಚಿವ ಸಂಪುಟ ತಲೆ ಕೆಡಿಸ್ಕೊತಾ ಇದ್ರು, ಖಾತೆ ಹಂಚಿಕೆ ತಲೆ ಕೆಡಿಸ್ಕೊಳ್ತಾ ಇದ್ರು. ಆದ್ರೂ ಒಳಗೊಳಗೆ ಯಾವಾಗ ಅಡ್ಜಸ್ಟ್ ಮಾಡಿ ಸುಮಾರು 11 ಜನರನ್ನ ಸರ್, ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್. 11 ಜನ ಅಂದ್ರೆ ಸರ್, ಒಂದ್ ನಿಮಿಷ, ನಾನು ನಿಮ್ ಪರವಾಗಿ ಮಾತಾಡ್ತಾ ಇದ್ದೀನಿ. 11 ಜನರನ್ನ ಬೇಡ ನನಗೆ ಬೇಡ ಸರ್, ಐ ಡೋಂಟ್. ಅದರಲ್ಲೇ ನಂದು ಟೈಮ್ ಕಳೆಯಕ್ಕೆ ಇಷ್ಟ ಇಲ್ಲ. 11 ಜನರನ್ನ ಅವರ ಮೈಂಡನ್ನು ಡೈವರ್ಟ್ ಮಾಡಿ ತಮ್ಮ ಪಕ್ಷಕ್ಕೆ ವೋಟ್ ಹಾಕಿಸ್ಕೊಳ್ಳಂಗೆ ಮಾಡೋದು ಅದೇನು ಸಣ್ಣ ಸ್ಕಿಲ್ ಅಲ್ಲ ಸರ್, ಅದು ತುಂಬ ದೊಡ್ಡ ಸ್ಕಿಲ್. ಅದು ಚಾಣಾಕ್ಷನೇ ಆಗಿರಬೇಕು. ಅಂಥ ಚಾಣಾಕ್ಷತನ ನಾನೇನೋ ಟೈಮೇ ಇಲ್ಲ ಪಾಪ ಇವ್ರಿಗೆ ಅನ್ಕೊಂಡಿದ್ದೆ. ಒಳಗೊಳಗೆ ಹೆಂಗಾಟ ಆಡ್ಬಿಟ್ರು ಸರ್. ದಟ್ ಈಸ್ ಡಿ ಕೆ. ನೋಡಿ, ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವ ಎಲ್ಲ ಎಲೆಕ್ಷನ್ ಅಲ್ಲೂ ಸಾಬೀತು ಮಾಡಿದ್ದಾರೆ. ಅವರ 23ರಲ್ಲಿ ಅವರ ಸಂಘಟನೆಯ ಒಂದು ಫಲವಾಗಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಸ್ಥಾಪನೆ ಆಗಿದೆ ರಾಜ್ಯದಲ್ಲಿ. ಹಾಗಾಗಿ ಒಂದು ಆತ್ಮಸಾಕ್ಷಿಯ ಮತಗಳು ಡಿ.ಕೆ. ಶಿವಕುಮಾರ್ ಪರವಾಗಿ ನಾವು MLAಗಳು ನಿಂತ್ಕೋಬೇಕು ಅಂತ. ಸಿದ್ದರಾಮಯ್ಯನವರು ವಿಕೆಟ್ ಆದ್ಮೇಲೆ ಸಿದ್ದರಾಮಯ್ಯನವರ ಪರವಾಗಿ ಬಹಳಷ್ಟು ಜನ ಶಾಸಕರಿದ್ದರು. ಅವರು ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಥ್ ಕೊಡ್ತಾರೋ ಇಲ್ವೋ, ಅವ್ರ ವಿರುದ್ಧ ಹೆಂಗೆ ಕೆಲಸ ಮಾಡ್ತಾರೋ, ಅವ್ರನ್ನ ಸರಿಯಾಗಿ ಆಡಳಿತ ಮಾಡಕ್ ಬಿಡ್ತಾರೋ ಇಲ್ವೋ, ಮಗ್ಗಲ ಮುಳ್ಳಾಗಿ ಚುಚ್ತಾರೋ ಅಂತ ಅನ್ಕೊಂಡಿದ್ವಿ. ಬಾಯಿ ಮುಚ್ಕೊಂಡು ಓಟ್ ಹಾಕಿದ್ರಿ ಇವತ್ತು. ಲೆಟ್ ಮಿ ಫಿನಿಶ್. ಇವತ್ತು ಬಾಯಿ ಮುಚ್ಕೊಂಡು ಎಲ್ಲಾ ಶಾಸಕ 135ಕ್ಕೂ 135 ಅದು ಶಿಸ್ತು, ಕಾಂಗ್ರೆಸ್ ಪಕ್ಷದ ಶಿಸ್ತು, ಕಾಂಗ್ರೆಸ್ ಶಾಸಕರ ನಾವು ಬಾಳ್ ನೋಡಿವಿ, ನಿಮ್ ಪಕ್ಷದ ಶಿಸ್ತು ಬಾಳ್ ನೋಡಿವಿ. ಆದ್ರೆ ನಾನು ಬದಲಾವಣೆಯ ನಂತರ ತಡ್ರಿ ಸರ್, ಬದಲಾವಣೆಯ ನಂತರ ಸಿದ್ದರಾಮಯ್ಯನವರು ಇಲ್ಲದ ಮೇನ್ ಸ್ಟ್ರೀಮ್ ಅಲ್ಲಿ ಇಲ್ಲದೆ ಇದ್ರು ಕೂಡ ಅವರನ್ನ ಬೆಂಬಲಿಸುವ ಶಾಸಕರು ಎಲ್ಲಿ ಇವ್ರಿಗೆ ಹೊಡೆತ ಕೊಟ್ಬಿಡ್ತಾರೋ ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು. ಬಟ್ ಡಿ.ಕೆ. ಶಿವಕುಮಾರ್ ಅವ್ರ ಬೈಕೆ ಯಾರು ಆಚೀಚೆಗೆ ಅಳಗಾಡ್ಲಿಲ್ವಲ್ಲಪ್ಪ. ಆ ಭಯ ಗಿಯ ನೀವು ಪದ ಉಪಯೋಗಿಸ್ತೀರಾ, ದಯವಿಟ್ಟು ವಾಪಸ್ ತಗೊಳ್ಳಿ ಮೇಡಮ್. ಆತ್ಮಸಾಕ್ಷಿ ನೋಡಿ, ಆತ್ಮಸಾಕ್ಷಿ ಅಲ್ಲ ಮೇಡಮ್. ರಾಜ್ಯದಲ್ಲಿ ನಾವು ಏನು ಮಾತು ಕೊಟ್ಟಿದ್ವಿ ಅದನ್ನ ಈಡೇರಿಸಿದೀವಿ. ಗ್ಯಾರಂಟಿ ಆಗಲಿ, ಅಭಿವೃದ್ಧಿ ಆಗಲಿ, ಎಲ್ಲಾ ಕೆಲಸ ಪ್ಲೀಸ್ ದಯವಿಟ್ಟು ಅನುದಾನ ಕೊಡ್ಲಿಲ್ಲ ಅಂತ ಕೂಡ 2,000 ಕೋಟಿ ಬೆಂಗಳೂರು ಕೊಟ್ಟಿದೀವಿ ಕಣ್ರಿ ನಾಗೇಂದ್ರ ಬಾಬು ಅವರೇ. 2,000 ಕೋಟಿ ಬೆಂಗಳೂರು ಕೊಟ್ಟಿವಿ. ಎಲ್ಲಾ ಕ್ಷೇತ್ರಕ್ಕೂ ಕೊಟ್ಟಿದ್ದೀವಿ. ನಿನ್ನೆನೂ ಕೂಡ 2,000 ಕೋಟಿ ನಮ್ಮ ಬೆಂಗಳೂರು ಅಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಅನೌನ್ಸ್ ಮಾಡಿದ್ದಾರೆ. ದಯವಿಟ್ಟು ನೀವು ಕೃಷ್ಣ ಬೈರೇಗೌಡರ ಬಗ್ಗೆ ಮಾತಾಡದೆ ಇದ್ರೇನೆ ಬೆಟರ್. ಯಾಕೆ ಅಂತಂದ್ರೆ ಅಲ್ಲಿಲ್ಲದ ಹಾವು ಅನ್ನೋ ತರದಲ್ಲಿ ಎಲ್ಲಾ ಕಿತ್ಕೊಂಡ್ಬಿಟ್ಟು ಮೇನು BDA ಇದು ಎಲ್ಲ ತನ್ನ ಇಟ್ಕೊಂಡು ಅದು ಒಂದೇ. ಈಗ ನಾಳೆ ಸರ್, ಇವತ್ತು ದೆಲೆ ಕೂತಿದ್ರಲ್ಲ ಅವರು, ಒಂದು ಆಕ್ಸಿಡೆಂಟ್ ಆಯ್ತು. ಒಬ್ಬ ಹೆಣ್ಮಗಳು ಮಗಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಗುಂಡಿಗೆ ಸತ್ರು. ಅದನ್ನ ಕೃಷ್ಣ ಬೈರೇಗೌಡರು ಕೇಳೋಣ, ಇಲ್ಲ ಡಿ.ಕೆ. ಶಿವಕುಮಾರ್ ಕೇಳೋಣ. ನೋಡಿ ಮೇಡಮ್, ನಾಳೆ ನಾವು ಡಿ.ಕೆ. ಶಿವಕುಮಾರ್ಗಲ್ಲ ಕೃಷ್ಣ ಬೈರೇಗೌಡರಿಗೆ ಕೇಳ್ತೀವಿ. ಏನ್ರಿ ನನ್ನ ಹತ್ರ ಯಾವ ಖಾತೆ, ನನ್ಗೆ ಅದು ಕೊಟ್ಟಿಲ್ಲ, ಸರ್ಕಾರದ ಭಾಗವಾಗಿ ಕೆಲಸ ಮಾಡ್ತಿದ್ದಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್.